Hi students, welcome to 52nd session. ಈ ಸೆಷನಲ್ಲಿ ಸೆಕ್ಷನ್ ಬಿ ಟೈಪ್ ಆಫ್ ಪ್ರಾಬ್ಲಮ್ಸು ರಿಲೇಟಿಂಗ್ ಟು ABC ಅನಾಲಿಸಿಸ್ ನೋಡೋಣ. ಎಸ್, ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ ನಂಬರ್ 7. ಈಗಾಗಲೇ ನಾವು 6 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ ಆನ್ ದ ಸೇಮ್ ಲೈನ್. ಜಸ್ಟ್ ಫ್ಯೂ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಡಿಫ್ರೆನ್ಸ್ ಇದೆ, ಉಳಿಕೆ ಎಲ್ಲನೂ ಸೇಮ್ ಇರೋದು. ಓಕೆ, ಎಸ್, ಅ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ 2 products X and Y using common facilities. The following cost data for a month are presented to you ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಂಪನಿ 2 ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಎಕ್ಸ್ ಆ್ಯಂಡ್ ವೈ. ಅವರು ಇಬ್ಬರು ಸೇರಿ ಕೆಲವೊಂದು ಫೆಸಿಲಿಟೀಸ್ಗಳನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಈಗ ನೀವು ಕೆಲವೊಂದು ಜಾಗದಲ್ಲಿ ನೀವು ನೋಡಿದ್ರೆ ಒಂದು 4-5 ಮನೆ ಇರುತ್ತೆ ಟುಗೆದರ್, ವಟಾರ ಥರ. ಸೊ ಆ ವಟಾರದಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ಕೋತಾರೆ. ಎಲೆಕ್ಟ್ರಿಸಿಟಿ ಇರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ವಾಟರ್ ಫೆಸಿಲಿಟಿ ಇರ್ಬೋದು. ಸೊ ಅದನ್ನು ಹೇಗೆ ಕಟ್ತೀರಾ ಅಂತ ಅಂದರೆ, ಎಷ್ಟು ಮನೆಗಳಿದೆಯೋ ಆವ್ರೇಜ್ ಆಗಿ ಕಟ್ತೀರಾ. ಎಸ್ ಅವ್ರು ಇವಾಗ 10 ಮನೆ ಇತ್ತು ಅಂತ ಅಂದ್ಕೊಳ್ಳಿ, ಒಂದು 5,000 ಬಂದಿದೆ ಅಂತ ಅಂದ್ಕೊಳ್ಳಿ ನಿಮ್ಮ ಎಲೆಕ್ಟ್ರಿಸಿಟಿ ಚಾರ್ಜ್ ಬೀದಿದು. ಸೊ ಏನು ಮಾಡ್ತೀರಾ? ಸೊ 10 ಮನೆ ಇದೆ ಅಂತ ಅಂದರೆ ಒಂದು 5,000 ಬಂದಿದೆ ಅಂತ ಅಂದರೆ ಒಬ್ಬೊಬ್ಬರು 5,000 ಡಿವೈಡೆಡ್ ಬೈ 10. ಸೊ 500 ರೂಪಾಯಿ ನೀವು ಕಟ್ತಾ ಬರ್ತೀರಾ. ಸೊ ಇದು ಆವ್ರೇಜ್ ಮಾಡೋಕ್ಕಾಗಲ್ಲ. ಮೇನ್ ಇಂಟೆನ್ಷನ್ ಆಫ್ ABC ಅನಾಲಿಸಿಸ್ ಏನು ಅಂತ ಅಂದರೆ, ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅವರು ಕಡಿಮೆ ಕಾಸ್ಟನ್ನ ಇನ್ಕರ್ ಮಾಡಲಿ. ಜಾಸ್ತಿ ಪ್ರಮಾಣದಲ್ಲಿ ಯಾರು ಕಾಸ್ಟನ್ನ ಇನ್ಕರ್ ಮಾಡ್ತಾರೋ, ಯಾರು ಕಾಸ್ಟು ಅಥವಾ ವೆಚ್ಚ ಆಗುತ್ತೋ ಅವ್ರಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಸ್ಟ್ ಆಗಲಿ ಅನ್ನುವ ನಿಟ್ಟಿನಲ್ಲಿ ಎಸ್ ಆರ್ ನೋ. ಸೊ ಈ ಥರ ಮಾಡೋದ್ರಿಂದ ಪ್ರಪೋರ್ಷನ್ನು ಈಸಿಯಾಗಿ ಆಗುತ್ತೆ. ಸೊ ಆ ಎಕ್ಸಾಂಪಲ್ನ ಮೈಂಡಲ್ಲಿ ಇಟ್ಕೊಂಡು ಯು ಕ್ಯಾನ್ ಸಿ ದಿಸ್ ಕ್ವೆಶನ್. ಸೊ ಯೂನಿಟ್ಸ್ ಪ್ರೊಡ್ಯೂಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ, ಮೆಷಿನ್ ಅವರ್ ಪರ್ ಯೂನಿಟ್, ಸೆಟಪ್ ಆಫ್ ಮೆಷಿನರಿ, ನಂಬರ್ ಆಫ್ ಆರ್ಡರ್ಸ್. ಓಕೆ, ಮೆಷಿನ್ ಅವರ್ ಪರ್ ಯೂನಿಟ್, ಸೆಟಪ್ ಆಫ್ ಮೆಷಿನರಿ, ನಂಬರ್ ಆಫ್ ಆರ್ಡರ್ಸ್. ಇದು 3 ಏನದು ಕಾಸ್ಟ್ ಡ್ರೈವರ್ಸ್. ಓಕೆ, ಸೊ ಈ ಕಾಸ್ಟ್ ಡ್ರೈವರ್ಸಿನ ಟೋಟಲ್ ಕಾಸ್ಟು ಕೊಟ್ಟಿದ್ದಾರೆ. ಮೆಷಿನ್ ಅವರ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್, setup related expenses related to order. Okay, calculate the overall overheads per unit absorbed using ABC analysis ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಿದ ತಕ್ಷಣ ಫಸ್ಟ್ ನೀವು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟನ್ನು ಕಂಡುಹಿಡಿಬೇಕು. ಓಕೆ, ಸೊ ಮೆಷಿನ್ ಅವರ್ಗೂ, ಸೆಟಪ್ಗೂ, ಆರ್ಡರ್ಸ್ಗೂ 3ಕ್ಕೂ ಕೂಡ ಕಾಸ್ಟ್ ಡ್ರೈವರ್ ರೇಟನ್ನ ಕಂಡುಹಿಡಿಬೇಕು. Machine hour rate is equal to machinery activity expenses divided by machine hours. Machinery activity expenses ಎಷ್ಟು ಕೊಟ್ಟಿದ್ದಾರೆ? 8 ಲಕ್ಷ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಮೆಷಿನ್ ಅವರ್ಸು ಪರ್ ಯೂನಿಟ್ 8 ಎಕ್ಸು 6 ವೈ ಕೊಟ್ಟಿದ್ದಾರೆ. ಸೊ ನಾವು 8 6 ತಗೊಳಕ್ಕಾಗಲ್ಲ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ 8 × 10 80,000, 20 × 6 1,20,000. ಸೊ ಆ ಥರದಲ್ಲಿ ಮೆಷಿನ್ ಅವರ್ಸ್ನ ತಗೋಬೇಕು. ಸೊ 8 ಲಕ್ಷ ಡಿವೈಡೆಡ್ ಬೈ 2 ಲಕ್ಷ ನಿಮಗೆ 4 ಪರ್ ಅವರ್, 4 ಪರ್ ಅವರ್ ಬರುತ್ತೆ. ನೆಕ್ಸ್ಟು ರೇಟ್ ಪರ್ ಮೆಷಿನ್ ಸೆಟಪ್ ನೋಡೋಣ. ಸೊ ರೇಟ್ ಪರ್ ಮೆಷಿನ್ ಸೆಟಪ್ಪು ಫಾರ್ಮುಲಾ ಆಟೋಮೆಟಿಕ್ ಆಗಿ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಟಪ್. ಒಂದು ಮೆಷಿನರಿ ಸೆಟಪ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ 1,30,000 ಡಿವೈಡೆಡ್ ಬೈ ಎಷ್ಟು ಸತಿ ಸೆಟಪ್ ಮಾಡಿದ್ದಾರೆ? 18 ಸತಿ ಎಕ್ಸ್ ಸೆಟಪ್ ಮಾಡಿದೆ, 30 ಸತಿ ವೈ ಸೆಟಪ್ ಮಾಡಿದ್ದಾರೆ. ಸೊ 18 + 30 ಇಟ್ ವಿಲ್ ಗಿವ್ ಯು 48. ಸೊ 1,30,000 ಡಿವೈಡೆಡ್ ಬೈ 48 2,708.33. ಸೊ ಯು ಆರ್ ಗೆಟಿಂಗ್ ಅ ರೇಟ್ ಪರ್ ಮೆಷಿನರಿ ಸೆಟಪ್ ಬಂದು 2,250,000 ಚಿಲ್ಲರೆ ನಿಮಗೆ ಬಂದಿದೆ. ನೆಕ್ಸ್ಟು ರೇಟ್ ಪರ್ ಆರ್ಡರ್. ಏನು ಫಾರ್ಮುಲಾ? ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಆರ್ಡರ್. ಆರ್ಡರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಷ್ಟು? 85,000. ನಂಬರ್ ಆಫ್ ಆರ್ಡರ್ಸ್ ಎಷ್ಟು? 25 + 50. 85 ಡಿವೈಡೆಡ್ ಬೈ 75 ಆರ್ಡರ್ಸ್. ಒಂದು ಆರ್ಡರ್ ಪ್ಲೇಸ್ ಮಾಡೋದಕ್ಕೆ 1,133 ರೂಪಾಯಿ .33 ಇಷ್ಟು ದುಡ್ಡು ಆಗುತ್ತೆ. ಸೊ ಕಾಸ್ಟ್ ಡ್ರೈವರ್ ರೇಟು ಮೆಷಿನ್ಗೆ, ಮೆಷಿನರಿ ಸೆಟಪ್ಗೆ ಮತ್ತು ಆರ್ಡರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನೆಕ್ಸ್ಟು ನೀವು ಸ್ಟೇಟ್ಮೆಂಟ್ ಆಫ್ ಕಾಸ್ಟನ್ನ ಮಾಡಬೇಕು.
ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ತುಂಬ ಸಿಂಪಲ್ಲು. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಕಾಸ್ಟ್ ಪರ್ ಯೂನಿಟ್ 10,000 ಯೂನಿಟ್ಸ್ಗೆ ಮತ್ತು 20,000 ಯೂನಿಟ್ಸ್ಗೆ ಎರಡಕ್ಕೂ ಮಾಡಿ. ಫಸ್ಟು ಮೆಷಿನ್ ರಿಲೇಟೆಡ್ ಕಾಸ್ಟ್ ನೋಡೋಣ. 10,000 ಯೂನಿಟ್ಸ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. 10,000 ಯೂನಿಟ್ಸ್ ಆ್ಯಂಡ್ ಮೆಷಿನರಿ ಅವರ್ ಪರ್ ಯೂನಿಟ್ ಬಂದು 8. ಆಮೇಲೆ ಮೆಷಿನರಿ ಆರ್ ರೇಟ್ ಎಷ್ಟು 4. ಸೊ 10,000 ಇಂಟು 8 80,000 ಬರುತ್ತೆ. ಇಂಟು 4 ವಿ ಫೌಂಡ್ ಔಟ್ ಇನ್ ದ ವರ್ಕಿಂಗ್ ನೋಟ್ 4 ಪರ್ ಅವರ್ ಅಂತ. ಇಂಟು 4 ಡಿವೈಡೆಡ್ ಬೈ 10,000 ಯೂನಿಟ್ಸ್. ಇದನ್ನು ಮಾಡಿದ್ರೆ 32 rupees ಬರುತ್ತೆ. ಸೇಮ್ ವೇ ಬಿಗೆ 20,000 ಇಂಟು 12 1,20,000 ಇಂಟು 4 ಡಿವೈಡೆಡ್ ಬೈ 20,000. ಸೊ 20,000 ಇಂಟು 12 ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಎಸ್ ಆರ್ ನೋ 20,000 ಯೂನಿಟ್ಸು ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಿವನ್ this one 12 setups. 1 second. Yeah. So 20,000 into 12 and into 4 divided by 20,000 units. ಎಷ್ಟು ಬರುತ್ತೆ 24,000. ಇದು 20,000 into 6 ಸ್ಟೂಡೆಂಟ್ಸ್, 12 ಅಲ್ಲ 6. ಓಕೆ, ಸೊ 24. ನೆಕ್ಸ್ಟು ಸೆಟಪ್ ರಿಲೇಟೆಡ್ ಕಾಸ್ಟು 18 ಇಂಟು ಪರ್ ಸೆಟಪ್ಗೆ ಎಷ್ಟು 2,708.33. ಸೊ ಆವಾಗ ಆ ರೀತಿ ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ ಎಷ್ಟು 1000 ಯೂನಿಟ್ಸು 10,000 ಯೂನಿಟ್ಸ್ ಮಾಡಿದ್ರೆ 4.874 ಬರುತ್ತೆ. ಸೇಮ್ ವೈಗೆ 30 ಸೆಟಪ್ಸ್ ಇದೆ. ಒಂದು ಸೆಟಪ್ಪು 2,708. ಸೊ ಸೆಟಪ್ ರಿಲೇಟೆಡ್ ಕಾಸ್ಟು ಈ ರೀತಿ. ನೆಕ್ಸ್ಟು ಆರ್ಡರ್ ರಿಲೇಟೆಡ್ ಕಾಸ್ಟು. ಆರ್ಡರ್ ನೋಡಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಎಕ್ಸ್ ಡಿಪಾರ್ಟ್ಮೆಂಟ್ 25 ಆರ್ಡರ್ಸು, ವೈ ಡಿಪಾರ್ಟ್ಮೆಂಟ್ 50 ಆರ್ಡರ್ಸ್. ಆರ್ಡರ್ ಪರ್ ರೇಟ್ ಎಷ್ಟು 1,133.33. ಸೊ ಸೇಮ್ 25 ಆರ್ಡರ್ಸ್ ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ 10,000 ಮಾಡಿದ್ರೆ ಪರ್ ಯೂನಿಟ್ ನಿಮಗೆ ಸಿಗುತ್ತೆ. ಸೊ 2.833. ವೈಗೆ 50 ಆರ್ಡರ್ಸ್ ಇದೆ. ಒಂದು ಆರ್ಡರಿನ ಬೆಲೆ 1,133 ಡಿವೈಡೆಡ್ ಬೈ 20,000 ಯೂನಿಟ್ಸ್ ಬಂದು 2.833. ಆಯಿತಾ? ಸೊ ಈಗ ಟೋಟಲ್ ನಾವು ಮಾಡಿಕೊಂಡ್ರೆ 39.707, 30.896 ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ಗೆ ಎಷ್ಟು ಕಾಸ್ಟು, ವೈಗೆ ಎಷ್ಟು ಕಾಸ್ಟ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಎರಡರಲ್ಲೂ ನೋಡಿ ಜಾಸ್ತಿ ಯಾರು ಖರ್ಚು ಮಾಡಿದಾರೋ ಅವ್ರಿಗೆ ಜಾಸ್ತಿ ಕಾಸ್ಟ್ ಬಂದಿದೆ, ಕಡಿಮೆ ಯಾರು ಖರ್ಚು ಮಾಡಿದಾರೋ ಅವ್ರಿಗೆ ಕಡಿಮೆ ಖರ್ಚು ಬಂದಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ಸಿಂಪಲ್ ಕ್ವೆಶನು. ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎ ಬಿ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟ್ ಓವರ್ ಹೆಡ್ ಕಾಸ್ಟ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಮೂವ್ಸ್ ಪರ್ ಪ್ರಾಡಕ್ಟ್ ಯೂನಿಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಮೆಟೀರಿಯಲ್ ಹ್ಯಾಂಡಲ್ ಕಾಸ್ಟ್ ಕೊಟ್ಟಿದ್ದಾರೆ. ಬಡ್ಜೆಟೆಡ್ ಮೆಟೀರಿಯಲ್ಸು ಇರಬಹುದು ಅಥವಾ ಆ್ಯಕ್ಚುಯಲ್ಸ್ ಆದರೂ ಇರಬಹುದು ಸ್ಟೂಡೆಂಟ್ಸ್. ಎನಿಥಿಂಗ್ ದೇ ಕ್ಯಾನ್ ಗಿವ್ ಇನ್ ದ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ಇಟ್ ಟು ಸಾಲ್ವ್ ದ ABC ಅನಾಲಿಸಿಸ್. ಕಂಪ್ಯೂಟ್ ಓವರ್ ಹೆಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಈಚ್ ಪ್ರಾಡಕ್ಟ್ ಯೂಸಿಂಗ್ ABC ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ನೀವು ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಅಂದರೆ ಇಲ್ಲಿ ಕಾಸ್ಟ್ ಡ್ರೈವರ್ಸ್ ನೋಡಿ ಒಂದೇ ಒಂದಿದೆ. ಕಾಸ್ಟ್ ಡ್ರೈವರ್ಸ್ ಯಾವುದು? ಮೆಟೀರಿಯಲ್ ಮೂವ್ಸ್ ಅನ್ನೋದು ಮಾತ್ರ ಇಲ್ಲಿ ಕಾಸ್ಟ್. ಎಷ್ಟು ಸತಿ ಮೆಟೀರಿಯಲ್ನ ಮೂವ್ ಮಾಡ್ತೀವೋ ಅದು ಒಂದು ಚಟುವಟಿಕೆ. ಸೊ ಎಷ್ಟು ಮೂವ್ಸ್ ಮಾಡ್ತೀವಿ ಅನ್ನೋದು ಕಾಸ್ಟ್ ಡ್ರೈವರ್ಸ್. ಸೊ ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ ಪರ್ ಮೆಟೀರಿಯಲ್ ಮೂವ್ ಮಾಡೋದಕ್ಕೆ ಎಷ್ಟು ಅಂತ ಟೋಟಲ್ ಖರ್ಚು ಕೊಟ್ಟಿದ್ದಾರೆ 1,74,000 ಅಂತ. ಅದು ಬಡ್ಜೆಟೆಡ್ ಆದರೂ ಇರ್ಬೋದು, ಆ್ಯಕ್ಚುಯಲ್ಸ್ ಆದರೂ ಇರಬಹುದು. 1,74,000 ಡಿವೈಡೆಡ್ ಬೈ ಪ್ರಾಡಕ್ಟ್ ಎ 6 ಸತಿ ಮೂವ್ ಮಾಡಿದೆ, ಪ್ರಾಡಕ್ಟ್ ಬಿ 14 ಸತಿ ಮೂವ್ ಮಾಡಿದೆ. ಯಾವುದು ಜಾಸ್ತಿ ಮೂವ್ ಮಾಡಿದೆಯೋ ಅದು ಜಾಸ್ತಿ ಕಾಸ್ಟ್ ಅಬ್ಸರ್ವ್ ಮಾಡಬೇಕು. ಕಡಿಮೆ ಮೂವ್ ಮಾಡಿರುವ ಡಿಪಾರ್ಟ್ಮೆಂಟು ಕಡಿಮೆ ಖರ್ಚನ್ನ ಅಬ್ಸರ್ವ್ ಮಾಡ್ಕೋಬೇಕು. ಸೊ 1,74,000 ಡಿವೈಡೆಡ್ ಬೈ 20 8,700 ಬರುತ್ತೆ. ಓಕೆ, ಸೊ ಈಗ ಸ್ಟೇಟ್ಮೆಂಟ್ ಶೋಯಿಂಗ್ ಓವರ್ ಹೆಡ್ ಕಾಸ್ಟ್. ಒಂದೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲೂ ಟೇಬಲ್ಸ್ ಕೆಲವೊಂದು ಸತಿ ಡಿಫ್ರೆನ್ಸ್ ಇದೆ. ಸೊ ಪ್ರಾಬ್ಲಮ್ಗೆ ಅನುಗುಣವಾಗಿ ರೋಸ್ ಆ್ಯಂಡ್ ಕಾಲಮ್ಸ್ನ ಹಾಕ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ಪ್ರಾಡಕ್ಟ್ ಎ, ಪ್ರಾಡಕ್ಟ್ ಬಿ. ಟೋಟಲ್ ನಂಬರ್ ಆಫ್ ಮೆಟೀರಿಯಲ್ ಮೂವ್ಸ್ ಇದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 6, 14. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಇಲ್ಲಿ ಇರೋದು ಒಂದೇ ಒಂದು ಚಟುವಟಿಕೆ ಕೊಟ್ಟಿರೋದು. ಓಕೆ, ದಟ್ ಈಸ್ ದ ಮೆಟೀರಿಯಲ್ ಮೂವ್ ಮಾಡೋದು.
ಅದು ಆಟ್ 8700 ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ ಇಲ್ಲಿ 8700. ಸೊ ಯೂನಿಟ್ ಪ್ರೊಡ್ಯೂಸ್ಡ್, ಸೊ ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಡೂ 8700 ಇಂಟು 6 ಮಾಡಿದ್ರೆ 52,200 ಬರುತ್ತೆ. 8700 ಇಂಟು 14 ಮಾಡಿದ್ರೆ 1,21,800 ನಿಮಗೆ ಬರುತ್ತೆ. ಯೂನಿಟ್ ಪ್ರೊಡ್ಯೂಸ್ಡು 20 euro, ಬಿನೂ ಕೂಡ ಈ ಹ್ಯಾಸ್ ಪ್ರೊಡ್ಯೂಸ್ಡ್ 20. ಇಬ್ಬರು ಕಾಮನ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಆದರೆ ಮೂವ್ಸು ಇವ್ರು ಜಾಸ್ತಿ ಮಾಡಿದ್ದಾರೆ, ಇವ್ರು ಕಡಿಮೆ ಮಾಡಿದ್ದಾರೆ. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂತ ಅಂದರೆ ಹೇಗೆ ಮಾಡ್ತೀರಾ? ಸೊ 52,200 ಡಿವೈಡೆಡ್ ಬೈ 20 ಯು ಗೆಟ್ 2,610. ಅದೇ ರೀತಿ 1,21,800 ಡಿವೈಡೆಡ್ ಬೈ 20 ಯು ಗೆಟ್ 6,090. ತುಂಬ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಸೊ ಎಷ್ಟು ಸಿಂಪಲ್ ಇದೆ ನೋಡಿ ಪ್ರಾಬ್ಲಮ್. ಓಕೆ, ಸೊ ಇನ್ನೊಂದು ಸತಿ ರಿವೈಸ್ ಮಾಡ್ತೀನಿ. ಟೋಟಲ್ ನಂಬರ್ ಆಫ್ ಮೆಟೀರಿಯಲ್ ಮೂವ್ಸು ಕ್ವೆಶನಲ್ಲಿ 6 ಕೊಟ್ಟಿದ್ದಾರೆ ಪ್ರಾಡಕ್ಟ್ ಎಗೆ, 14 ಕೊಟ್ಟಿದ್ದಾರೆ ಪ್ರಾಡಕ್ಟ್ ಬಿಗೆ. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಅಪ್ಲೈಡ್ ಓಕೆ 8,700 ಪರ್ ಯೂನಿಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನೋಡಿ. ಇಲ್ಲಿ 8,700 ಇದನ್ನು ಇಂಟು 6 ಮಾಡಿದ್ರೆ 52,200 ಇದು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಟೋಟಲ್ ಎಗೆ ಎಷ್ಟು ಬಂದಿದೆ. ಬಿಗೆ 8,700 ಇಂಟು 14 ಮಾಡಿದ್ರೆ 1,21,800 ಬರುತ್ತೆ, ಇದು ಬಿಗೆ. ಯೂನಿಟ್ಸ್ ಪ್ರೊಡ್ಯೂಸ್ಡು ಕ್ವೆಶನಲ್ಲೇ ಕೊಟ್ಟಿದ್ದಾರೆ 20 ಎ, ಬಿಗೂ 20. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಪರ್ ಯೂನಿಟ್, ಒಂದು ಯೂನಿಟ್ಗೆ ಕಾಸ್ಟ್ ಎಷ್ಟು ಅಂತ ಅಂದರೆ 52,000 ಡಿವೈಡೆಡ್ ಬೈ 20 ಹಾಕಿದ್ರೆ 2,610 ಬರುತ್ತೆ. ಆಮೇಲೆ ಸೇಮು ಯು ಟೇಕ್ ಇಟ್ ಟು ಕನ್ಸಿಡ್ರೇಷನ್ 1,21,800 ಡಿವೈಡೆಡ್ ಬೈ 20 ಹಾಕಿದ್ರೆ 6,090 ಬರುತ್ತೆ. ಇದರಲ್ಲಿ ಏನು ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ದ ಫ್ಯಾಕ್ಟ್ ದಟ್ ಪ್ರಾಡಕ್ಟ್ ಬಿ ಕನ್ಸ್ಯೂಮ್ಸ್ ಮೋರ್ ಮೆಟೀರಿಯಲ್ ಮೂವ್ಸ್ ದೆನ್ ಪ್ರಾಡಕ್ಟ್ ಎ ವಿಚ್ ಇಸ್ ರಿಫ್ಲೆಕ್ಟೆಡ್ ಆನ್ ದ ಕಾಸ್ಟ್ ಪರ್ ಯೂನಿಟ್ ಅಟ್ ಯೂಸಿಂಗ್ ABC. ಓಕೆ, ನಾವು ಆವ್ರೇಜ್ ಅಂತ ತೊಗೊಂಡ್ಬಿಟ್ರೆ ಟೋಟಲ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟು 52,200 ಪ್ಲಸ್ 1,21,800 ಅಂತ ತೊಗೊಂಡ್ಬಿಟ್ಟು 1,80,000 ಡಿವೈಡೆಡ್ ಬೈ 2 ಅಂತ ಹಾಕ್ಬಿಟ್ರೆ ಒಬ್ಬೊಬ್ರಿಗೂ ಜಾಸ್ತಿ ಆಗುತ್ತೆ. ಸೊ ಯಾರು ಎಷ್ಟು ಸತಿ ಮೂವ್ ಮಾಡಿದ್ದೀರಾ ಅದರ ಮೇರೆಗೆ ಅವ್ರಿಗೆ ಕಾಸ್ಟನ್ನು ಅಲೋಕೇಟ್ ಮಾಡಿದ್ರೆ, ಸೊ ನೋಡಿ ಈ ಪ್ರಾಬ್ಲಮಲ್ಲಿ ಎ ಕಡಿಮೆ ಮೂವ್ಸ್ ಮಾಡಿದೆ 6, ಸೊ ಅದಕ್ಕೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟ್ ಬಂದು 2,610. ಬಿ 14 ಸತಿ ಮೂವ್ ಮಾಡಿದೆ, ಸೊ ಅದಕ್ಕೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟು 6,090. ಇಟ್ ಈಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಈಸಿಯಾಗಿ ಈ ಪ್ರಾಬ್ಲಮ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು, ನಾನು ನಿಮಗೆ ಕಮೆಂಟಲ್ಲಿ ನಾನು ನಿಮಗೆ ಐ ವಿಲ್ ರಿಪ್ಲೈ ಟು ಯು. ಓಕೆ, ನಾನು ರಿಪ್ಲೈ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.